ಬೆಂಗಳೂರಿನ ಕ್ವಿಸ್ ರಸ್ತೆಯಲ್ಲಿರುವ ಭಾರತ್ ಜೋಡೋ ಸಭಾಂಗಣದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳದ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್, ರಾಜ್ಯ ಸೇವಾದಳದ ಸಂಘಟಕರಾದ ಎಂ ರಾಮಚಂದ್ರ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಗಿರಿಜಾ ಎಸ್ ಹುಗಾರ್ ಹಾಗೂ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾಧ್ಯಕ್ಷರು, ಸೇವಾದಳದ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಸೇವಾದಳದ ಕಾರ್ಯಕರ್ತರಿಗೆ ಸನ್ಮಾನಿಸಿದರು. ಈಗ ಹಿಂದೂ ಧರ್ಮದಲ್ಲಿ ಇಲ್ಲಿನೂ ಹಳ್ಳಿಲೂ ಕೂಡ ನಾವು ವಿವಿಧ ರೀತಿಯಲ್ಲಿ ಪೂಜೆ ಮಾಡ್ತೀವಿ. ಗಣೇಶನ ನೋಡ್ಬೇಕಾದ್ರೆ ಒಂದು ಕಡೆ ಸಗಣಿ ಒಂದು ಕಡೆ ಇರ್ತದೆ, ಒಂದು ಕಡೆ ಹುಲ್ಲಿರ್ತದೆ. ಅವೆರಡು ಇಟ್ಟಿದ ತಕ್ಷಣ ಪಿಳ್ಳಾರತಿ ಆಗ್ತದೆ. ನೋಡಿದ್ದೀರಾ ನೀವೇನಮ್ಮ? ಪಿಳ್ಳಾರತಿ ಆಗ್ತದೆ. ಪಿಳ್ಳಾರತಿ ಅಂದ್ರೇನು? ಗಣೇಶನ ಸ್ವರೂಪ ಅಂತ. ಹಂಗೆ ನೀವು ನನ್ನ ಕೈಲಿ ಏನೂ ಆಗೋದಿಲ್ಲ, ನಾನು ಲೀಡರ್ ಆಗೋದಿಲ್ಲ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. ನೀವು MLA ಆಗ್ಬೋದು, ನೀವು ಮಂತ್ರಿ ಆಗ್ಬೋದು, ನೀವು ಚೀಫ್ ಮಿನಿಸ್ಟರ್ ಆಗ್ಬೋದು. ಯಾರ್ದು ಏನು ಪರ್ಮನೆಂಟ್ ಅಂತೂ ಇಲ್ಲ. ಸೊ ಈಗ BJPಲಿ ಕರಸೇವಕರು ಅಂದ್ಕೊಂಡು ತಿರ್ಗಾ ಅವ್ರದೇ ಆದಂಥ ಒಂದು ತತ್ವ RSS ಎಲ್ಲ ಲೀಡರ್ಶಿಪ್ ಆಗಿ ಬೆಳೆಸ್ಕೊಂಡಿದ್ದಾರೆ. ನೀವು ನಿಮ್ಮ ಕಾನ್ಫಿಡೆನ್ಸ್ ನೀವು ಕಳ್ಕೊಳಕ್ ಹೋಗ್ಬೇಡಿ. ನಿಮ್ಮ ಕಾನ್ಫಿಡೆನ್ಸ್ ಖಂಡಿತ ನೀವು ಕಳ್ಕೊಳಕ್ ಹೋಗ್ಬೇಡಿ. ಒಳ್ಳೆ ಕಾಲ ಬರ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಬ್ಲಾಕ್ ಅಧ್ಯಕ್ಷರಾಗಿದ್ದವರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಒಂದು ಪರಂಪರೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಜಿಲ್ಲಾ ಕಾಂಗ್ರೆಸ್ಗೆ ಎಷ್ಟು ಶಕ್ತಿ ಕೊಡಬೇಕು ಅಂತೇಳಿ ಈ ಹೊಸ ಒಂದು ರೂಪನ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಇವತ್ತು ಕೂಡ ನಮ್ಮ ಸೆಲೆಕ್ಷನ್ ಕಮಿಟಿಲಿ, ರಾಜ್ಯ ಮಟ್ಟದ ಸೆಲೆಕ್ಷನ್ ಕಮಿಟಿ, ರಾಷ್ಟ್ರ ಮಟ್ಟದ ಸೆಲೆಕ್ಷನ್ ಕಮಿಟಿಲಿ ನಿಮ್ಮನ್ನು ನಮ್ಮದು ಪೇರೆಂಟ್ ಡಿಪಾರ್ಟ್ಮೆಂಟ್ ಒಳಗಡೆ ಸೇರಿಸಿ ನಿಮ್ಮನ್ನು ಕೂಡ ಆ ಸೆಲೆಕ್ಷನ್ ಕಮಿಟಿ ನಿಮ್ಮ ಧ್ವನಿ ಏನು ಅನ್ನೋದು ಈ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗುವಂಥ ಕಾಲ ಕೂಡ ಇವತ್ತು ನಿಮ್ಮನ್ನು ಮಹಿಳಾ ಕಾಂಗ್ರೆಸ್ಸು ಮತ್ತು ಯೂತ್ ಕಾಂಗ್ರೆಸ್ಸು ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್ನ ಅವ್ರಿಗೆ ಶಕ್ತಿ ಕೊಡಬೇಕು ಅಂತ ಇದೆ. ಸೊ ಅದರಿಂದ ನಿಮ್ಮ ಸೇವೆ ಭಾಳ ಗಮನದಲ್ಲಿ ನಾವು ಇಟ್ಕೊಂಡಿದ್ದೇವೆ. ನಿಮಗೆ ಗೌರವನ ಕೊಡಬೇಕು. ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆಲ್ಲ ಕೂಡ ಕೊಟ್ಟಿದ್ದೇವೆ. ಕಾಂಗ್ರೆಸ್ ಸೇವಾದಳದ ಸೇವೆಯ ಮನೋಭಾವದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನೆಕ್ಸ್ಟು 2028ರಲ್ಲಿ ಅಧಿಕಾರ ಯಾವ ರೀತಿ ತರಬೇಕು ಕಾಂಗ್ರೆಸ್ ಪಕ್ಷನ ಅಂತ ಹೇಳಿ ಒಂದು ಸಮಾಲೋಚನೆಯ ಕಾಂಗ್ರೆಸ್ ಸೇವಾದಳ ಪಡಿಸ್ಕೊಂಡಿದೆ. ಆದ್ದರಿಂದ ಇವತ್ತು ಭಾಳ ಪ್ರಮುಖವಾದ ಒಂದು ಸಭೆ. ಸನ್ಮಾನ್ಯ KPCC ಅಧ್ಯಕ್ಷ ಸನ್ಮಾನ್ಯ DK ಶಿವಕುಮಾರ್ ಅವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ತಾವು ಪ್ರತಿ ಬ್ಲಾಕ್ಗೆ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಧ್ವಜದ ಬಗ್ಗೆ ವಂದೇ ಮಾತರಂ, ರಾಷ್ಟ್ರಗೀತೆ, ಧ್ವಜಗೀತೆಯನ್ನು ಪೇರೆಂಟ್ ಬಾಡಿಯವ್ರಿಗೆ ಕಲಿಸ್ಬೇಕು, ನೀವು ಯೂತ್ ಕಾಂಗ್ರೆಸ್ನವ್ರಿಗೆ ಕಲಿಸ್ಬೇಕು, NSUನವ್ರಿಗೆ ಕಲಿಸ್ಬೇಕು ಅಂತೇಳಿ ಆದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತು
ಗಡಪರದಲ್ಲಿರ್ತಕ್ಕಂಥ ಒಂದು ಟ್ರೈನಿಂಗ್ ಕ್ಯಾಂಪನ್ನು ಅದೇ ಇದೇ ಗೌರ್ಮೆಂಟು 2 ಕೋಟಿ ಕೊಟ್ಟು ಕಾಂಗ್ರೆಸ್ ಸೇವಾದಳದ ಒಂದು 500 ಜನ ಡಾಮೆಟ್ರಿ ಹಾಲನ್ನು ಮಾಡಬೇಕು, ಇನಾಗ್ರೇಷನ್ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಸಹ ಒಪ್ಕೊಂಡಿದ್ದಾರೆ. ಮೇ 7ನೇ ತಾರೀಕು ಅವರು ನಾವು ಆ ಫೌಂಡೇಶನ್ ಸ್ಟೋನನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯನವರ ಕೈನಲ್ಲಿ ಹಾಕಿಸ್ತೀವಿ ಅಂತ ಹೇಳಿ ಸತ್ಯ ಅವ್ರು ಹೇಳಿರೋದು ಸುಳ್ಳಲ್ಲ, ಸತ್ಯ, ನಾವಿಲ್ಲ ಅಂತ ಹೇಳಲ್ಲ. ಆದರೆ ಇತ್ತು ಮೊದಲು, ಈಗ ರಾಜಕಾರಣ ಜಾಸ್ತಿ ಆಗಿದೆ. ಆದರೆ ಅವರು ಅದೇ ಹೇಳಿದ್ದಾರೆ, ಅವಕಾಶ ನಿಮ್ಮನ್ನು ಹುಡುಕ ಬರುತ್ತೆ ಹೊರತು ನೀವು ಅವಕಾಶ ಹುಡುಕೊಂಡು ಹೋಗಬೇಡಿ, ಸೇವೆ ಮಾಡಿ ಅಂತ ಹೇಳಿದ್ದಾರೆ.